ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಈಗ ಟೈಮ್ ಸ್ನೇಹಿತರೆ ನಾವು 9 ಗಂಟೆನೂ ಇಲ್ಲ. ಸಾನುಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬೇಗ ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ವಿತಿನ್ 9 o'clock. ನಾನು ಇಷ್ಟು ಬೇಗ ಯಾವತ್ತೂ ಸ್ನಾನ ಮಾಡೋದಿಲ್ಲ, ತಿಂಡಿ ಲೇಟ್ ಅಲ್ವಾ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಸ್ನಾನ ಆಗಿದೆ. ಯಾಕೆ ಇಷ್ಟು ಬೇಗ ಬನ್ನಿ ತಿಳಿಸ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಈಗ ಸ್ನೇಹಿತರೆ 9:15, 9:15. ಈಗ 12 ಪೀಸ್ ಬ್ರೆಡ್ ತೊಗೊಂಡು ಬಂದಿದ್ದೀನಿ, ಹಾಗೆ ಹಾಲು ಕುಡಿಯೋಣ ಅಂತ ಬಂದಿದ್ದೀನಿ. ಈಗ ನಾನು ಮೆಟ್ರೋಗೆ ಹೊರಟಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಹೋಗಬೇಕಿತ್ತ, ರಾಜೇಶು ಬೇಡ ತುಂಬ ರಶ್ ಇರುತ್ತೆ, ನಾವು ಬೆಳಿಗ್ಗೆನೇ ಹೋಗೋಣ ಅಂದರು. ಬೆಳಿಗ್ಗೆನೇ ನನಗೆ ಸ್ನಾನ ಮಾಡ್ದಂಗೆ ಹೋಗಿ ಬಂದ ಮೇಲೆ ಲೇಟ್ ಆಗಿಬಿಟ್ಟಿರುತ್ತೆ, ಸ್ನಾನ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಇಲ್ಲ, ನಾನು ಬೆಳಗ್ಗೆ ಬಂದ್ರೂ ಸ್ನಾನ ಮಾಡೇ ಬರೋದು, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಬರ್ತೀನಿ. ತಿಂಡಿ ಆಗಿಲ್ಲ, ತಿಂಡಿ ಮಾಡ್ಬೋದಿತ್ತು, ಬಟ್ ಇಷ್ಟು ಬೇಗ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಅಪರೂಪಕ್ಕೆ ಬ್ರೆಡ್ ತಿನ್ನೋದು ನಾನು, ಅದಕ್ಕೆ ಸರಿ ಇವತ್ತು ತಿಂದುಬಿಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಯಾಕಂದರೆ ಇವಾಗ ಹೋದರೆ ಮಿನಿಮಮ್ 2.5 hour ಅಂತೂ ಅಲ್ಲೇ ಆಗುತ್ತೆ. ಎಷ್ಟೇ ರಶ್ ಇರಲ್ಲ ಅಂತ ಹೋಗ್ತೀವಿ, ಬಟ್ ಸಾಮಾನು ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಬರೋ ತನಕ ಅಷ್ಟು ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಬ್ರೆಡ್ ತಿಂತಾ ಇದ್ದೀನಿ ಬೆಳಿಗ್ಗೆನೆ. ಇಲ್ಲ ಅಂದಿದ್ರೆ ಫ್ರೂಟು, ವೆಜಿಟೇಬಲು ತಿಂತಾ ಇರ್ತಿದ್ದೆ. ಬರೀ ಬ್ರೆಡ್ ತಿನ್ನೋದಕ್ಕಿಂತ ಸ್ನೇಹಿತರೆ ಒಂದು ನನಗೆ ಹೊಸ ವಿಷಯ ಗೊತ್ತಾಗಿದೆ. ಏನಂದರೆ ಅದು ಹೊಸ ವಿಷಯ ಅಲ್ಲ, ನನಗದು ಹೊಸದಾಗಿ ಗೊತ್ತಾಗಿದ್ದಷ್ಟೇ. ಯಾವುದೇ ಒಂದು ಕಾರ್ಬ್ಸ್ ತಿನ್ನಬೇಕಾದ್ರೆ ಅಥವಾ ಶುಗರ್ ಇರೋ ಅಂಥ ಫುಡ್, ಅಂದರೆ ನಾವು ಇದನ್ನು ತಿಂದಾಗ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕಂತೆ. ಆಗ ಪ್ರಾಸೆಸ್ ಸ್ವಲ್ಪ ಸ್ಲೋ ಆಗುತ್ತಂತೆ. ತಿಂದ ತಕ್ಷಣವೇ ಸುಕ್ರೋಸ್ ಲೆವೆಲ್ಲು, ಇನ್ಸುಲಿನ್ ಲೆವೆಲ್ಲು ಜಾಸ್ತಿ ಆಗುವಂಥ ಫುಡ್ಗಳಿಗೆ ಅದೆಲ್ಲ ನಾವು ತುಪ್ಪ ಹಾಕ್ಕೊಂಡು ತಿಂದಾಗ ಸ್ವಲ್ಪ ಸ್ಲೋ ಆಗುತ್ತಂತೆ. ಇಟ್ಸ್ ಅ ವೆರಿ ಗುಡ್ ಫ್ಯಾಟ್ ಅಂತೆ. ಇದಕ್ಕೆ ನಾನು ಜಾಮ್ ಆಗಲಿ ಬೇರೆ ಏನೂ ಹಚ್ಚೋದಿಲ್ಲ, ಜಸ್ಟ್ ನಾನು ತುಪ್ಪನ ಸವರ್ಕೊಂಡು ತಿಂದುಬಿಡ್ತೀನಿ. ಬರೀ ಬ್ರೆಡ್ ತಿಂದಾಗ ಹೊಟ್ಟೆ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಅಂದರೆ ಮೋಷನ್ ಸರಿಯಾಗಿ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ತುಪ್ಪ ಅಥವಾ ಬೆಣ್ಣೆನ ಹಚ್ಕೊಂಡು ತಿಂದಾಗ ಪ್ರಾಪರ್ ಆಗುತ್ತೆ. ಸೊ ಬನ್ನಿ ಈಗ ಇದನ್ನು ಮುಗಿಸ್ಬಿಡ್ತೀನಿ, ಮೆಟ್ರೋಗೆ ಹೋಗಿ ಬರೋಣ. ರೀಚ್ ಮೆಟ್ರೋ. ಏನು ಬೆಳಿಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರಲ್ವಾ, ಟ್ರಾಫಿಕ್ ಇಲ್ಲಿ ಖಾಲಿ ಇದೆ, ಇಲ್ಲಿ ಕಸ್ಟಮರ್ಸ್ ಯಾರೂ ಇಲ್ಲ. ಬಟ್ ಕೆಲ್ಸಕ್ಕೆ ಹೋಗೋರು ಪಾಪ ಅಲ್ಲಿ, ನಮಗೆ ಅಲ್ಲೇ ಲೇಟ್ ಆಯಿತು. ಡಿಯೋ, ರಾಜೇಶ್ ಅವ್ರದ್ದು ಡಿಯೋ ಖಾಲಿ ಆಗಿಬಿಟ್ಟಿದೆ. ಡಿಯೋ ಪರ್ಫ್ಯೂಮ್ ಹಾಕಿ ಅಂದರೆ ಹಾಕೋದಿಲ್ಲ, ಬರೀ ಡಿಯೋ ಹಾಕ್ತಾರೆ. ಯಾವ್ದು ಹೊಸ್ತು ಟ್ರೈ ಮಾಡ್ತಿದ್ದೀರಾ? ನಾವು ಸೋಪ್ಗಳು ತೊಗೊಳ್ಬೇಕು. ನಾನು ಒಂದು ವಾರದಿಂದ ಲೀಸ್ಟ್ ಮಾಡಿದೆ ಏನೇನು ಬೇಕು ಅಂತ. ಬರಬೇಕಾದ್ರೆ ಲೀಸ್ಟು ಮರ್ತೋದೆ. ಆಲ್ ವೆಂಟ್ ಇನ್ ಟು ವೇಟ್. ಸೋಪಲ್ಲಿ ಸೋಪ್ ಸೆಕ್ಷನಲ್ಲಿದ್ದೀನಿ. ಸೋಪು, ಡಿಯೋಸು, ಶ್ಯಾಂಪೂಸು. ಆವಾಗಲಿಂದ ಎಷ್ಟು ಕರೆದೆ. ನೀವು ನನ್ನ ಜೊತೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀರೋ ಬರೀ ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀರೋ? ನಾವು ಬಂದು ಎಷ್ಟೊತ್ತಾಯಿತು? ನಾನು ಒಬ್ಬೇ ತಿರುಗ್ತಾ ಇದ್ದೀನಿ. ತಗೊಳ್ಳಿ, ಇಟ್ಕೊಳ್ಳಿ ವಾರ. ಹೌದು ಹೌದು. ಶಾಪಿಂಗ್ ಅಂದರೆ ಏನು? ಭಾರ ಎತ್ಕೊಳ್ಳೋದು. ಈ ಕಡೆಯಿಂದ ನಡೀರಿ, ಇಲ್ಲೂ ಇದೆ ಸಾಮಾನು. ರಾಜೇಶ್ ಹೇರ್ ಕಲರ್ ಚೇಂಜ್ ಮಾಡಬೇಕಂತೆ, ಅದಕ್ಕೆ ಯಾವ್ದು ತೊಗೊಳ್ಳಿ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹುಡುಕ್ತಾವ್ರೆ. ಬಂದಾಗ್ಲಿಂದ ಬರೀ ಅದೇ ನೋಡ್ತಾ ಇದ್ದಾರೆ. ಎಷ್ಟು ವಿಡಿಯೋ ನೋಡಿದ್ರಿ, ಇನ್ನೂ ಗೊತ್ತಾಗಿಲ್ವಾ? ನಾನು ಟ್ರಾಲಿ ಅಲ್ಲಿಟ್ಬಿಟ್ಟಿದ್ದೀನಾ, ಇದನ್ನೆಲ್ಲ ಈಗ ಎತ್ಕೊಂಡು ಹೋಗ್ಬೇಕು.
ಇದು ಬೇಕರಿ ಸೆಕ್ಷನ್. ಇಲ್ಲಿ ಸಾನುಗೆ ಡೋನಟ್ ತಂದ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಇಲ್ಲೇ ಬಾ ನೋಡೋಣ, ಹೊರಗಡೆ ಹುಡ್ಕೊಂಡು ಹೋಗೋ ಬದಲು ಇಲ್ಲೇ ಸಿಗುತ್ತೆ ಬಾ ಅನ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ನೋಡೋದಕ್ಕೆ ನೋಡಿ ಎಲ್ಲಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ನ್ಯಾಕ್ಸ್. ಈಗ ಕೊನೆಯಲ್ಲಿ ಫ್ರೂಟ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಅವಕಾಡೋ ಈಗ ಸೀಸನ್ ಅನ್ಸುತ್ತೆ. ತುಂಬ ಅವಕಾಡೋ ಇತ್ತು, ಹೊರಗಡೆನೂ ಕೂಡ ಅಷ್ಟೇನೆ ತುಂಬ ಇತ್ತು. 150 180 ಅರೌಂಡ್ ಎಲ್ಲನೂ ಸಿಗುತ್ತೆ. ಮ್ಯಾಂಗೋ ಸೀಸನ್ ಆಗೋಗ್ತಾ ಇದೆ ಅಂದ್ಬಿಟ್ಟು ರಾಜೇಶ್ ಎಲ್ಲಿ ಮ್ಯಾಂಗೋ ನೋಡಿದ್ರು ಅದನ್ನು ತಗೊಳ್ಳೋದಕ್ಕೆ ನಿಂತಿರ್ತಾರೆ. ಈಗ ಸೀ ಫುಡ್ ಸೆಕ್ಷನ್ಗೆ ಬಂದಿದ್ದೀನಿ. ಇಲ್ಲಿ ಇವತ್ತು ಜಾಸ್ತಿ ವೆರೈಟೀಸ್ ಇಲ್ವಂತೆ, ಯಾಕಂದರೆ ಇವತ್ತು ಸೋಮವಾರ. ಮಂಗಳವಾರ ಬಂದರೆ ಸರ್ ತುಂಬ ಸಿಗತ್ತೆ ಅಂದರು. ಸೊ ಇಲ್ಲೂ ನಾವೇನು ತೊಗೊಂಡಿದ್ದಿದ್ರೆ ಇವತ್ತಿಟ್ಟು ನಾಳೆ ನಾವು ಕನ್ಸ್ಯೂಮ್ ಮಾಡಬೇಕಿತ್ತು. ಆಯಿತು, ಮುಗೀತು, ಬಂದಿದ್ದೀವಿ. ಈಗ ಮೆಟ್ರೋಲಿ ಎಲ್ಲ ಕಡೆನೂ ಹೂವುಗಳು ಹಾಕಿ ಡೆಕೋರೇಟ್ ಮಾಡಿದರು. ನಾವು ಕೇಳಿದ್ವಿ ಕೂಡ, ಏನು ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ದೀರಾ, ಏನಾದರೂ ಹಬ್ಬ ಇದೆಯಾ ಅಂತ. ಯಾರೂ ಏನು ಹೇಳಲಿಲ್ಲ. ನಾವು ತಂದಿದ್ದು ಒಂದು ಬ್ಯಾಗು, ಅದು ಒಂದು ಬ್ಯಾಗಲ್ಲಿ ತುಂಬಾ ಭಾರ ಆಗುತ್ತೆ ಅಂದ್ಬಿಟ್ಟು ಎಷ್ಟು 2-3 ಸರಿ ಚೇಂಜ್ ಮಾಡಿರೋದು. ಚಿಕ್ಕದು 2 ಬಾಕ್ಸ್ ತಂದಿದ್ದಾರೆ. ಇಲ್ಲಿ ಹೆಲ್ಮೆಟ್ ಇಡ್ತೀವಲ್ಲ ಅಲ್ಲೂ ಕೂಡ ಇಟ್ಟಿದ್ದೀನಿ. ನನಗೀಗ ಹೊಟ್ಟೆ ಹಸುವಾಗ್ತಾ ಇದೆ. ಟೈಮ್ ಬಂದು 12:15. ನೋಡಿ ಡೋನಟ್. ಸ್ನೇಹಿತರೆ, ಕರೆಕ್ಟ್ ಟೈಮು 1 ಗಂಟೆ. ಇವಾಗ ಬಂದಿದ್ದೀವಿ. ನಾನು ಅಂದೆ ನೆನ್ನೆನೇ ಹೋಗೋಣ ರೀ ಅಂದರೆ ರಶ್ ಇರುತ್ತೆ ಬಿಲ್ಡಿಂಗಿಗೆ ಅಂತ. ಇವತ್ತು ಬಿಲ್ಡಿಂಗಿಗೆ ಯಾರೂ ಇರಲಿಲ್ಲ, ಯಾರೋ ಒಬ್ಬರಿದ್ರು ಅಷ್ಟೇ. ಅದೂ ಏನೋ ಆಫರ್ ನಡೀತಾ ಇದೆ, ನಿಮ್ಗೇನು ಅಂತ ತಿಳಿಸ್ತೀನಿ. ಈಗ ನಾನು ಏನೇನು ಸಾಮಾನು ತೊಗೊಂಡೆ ಅಂತ ತೋರಿಸ್ದೆ. ನಿಮ್ಗೆ ಅನಿಸಿರ್ಬೇಕು ಇವಾಗ ಯಾತಕ್ಕೆ ಟ್ರಾವೆಲ್ ಬ್ಯಾಗು ಅಂತ. ನಾವೇನಾದರೂ ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀವಾ ತಿಳಿಸ್ತೀನಿ ಡೀಟೇಲಾಗಿ. ಈಗ ಹೊಟ್ಟೆ ಹಸುವಾಗ್ತಾ ಇದೆ, ಸ್ವಲ್ಪ ತಿಂದ್ಬಿಡ್ತೀನಿ. ರಾಜೇಶ್ಗೂ ಅಷ್ಟೇ ಹೊಟ್ಟೆ ಹಸುವಾಗ್ಬಿಟ್ಟು ತಲೆನೋವು ಶುರು ಆಗ್ಬಿಟ್ಟಿದಂತೆ. ನನಗೂ ಕೂಡ ತಲೆನೋವ್ತಾ ಇದೆ, ಅದಕ್ಕೆ ಇರಬೇಕು. ಸೊ ಮೊದಲು ತಿಂಡಿ ಮಾಡಿಬಿಡೋಣ. ಸೊ ಸ್ನೇಹಿತರೆ, ಇದು ಈಗ ಹೊಸದಾಗಿ ತಗೊಂಡಿರೋದು ಬ್ರ್ಯಾಂಡ್. ಇದು ಅರಿಸ್ಟೋಕ್ರಾಟ್ ಅಂತೆ, ಅಂದರೆ VIP ಬ್ರ್ಯಾಂಡ್ ಬರುತ್ತಲ್ಲ ಅದು. ಇದರ MRP 12,500 ಅಂತೆ. ಬಟ್ ನಮಗೆ ಇದು ಈಗ ಸಿಕ್ಕಿರೋದು 2,800ಗೆ. ಇದು ನಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಕ್ಕಿರೋದು. ಹೇಗೆ ಅಂದರೆ ಮೆಟ್ರೋಲಿ ಈಗ 21st ಆ್ಯನಿವರ್ಸರಿ ನಡೀತಾ ಇದೆಯಂತೆ. ಅದು 21 ಇಯರ್ಸ್ ಕಂಪ್ಲೀಟ್ ಆಗಿದೆಯಂತೆ ಮೆಟ್ರೋಲಿ. ಸೊ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. 2000 ಆ್ಯಂಡ್ ಅಬೋವ್ ಶಾಪ್ ಮಾಡಿದಾಗ ಕೆಲವೊಂದು ಥಿಂಗ್ಸ್ಗಳ ಮೇಲೆ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಲೈಕ್ ಫಿಲಿಪ್ದು ಐರನ್ ಇತ್ತು, ಅದು 499ಗಿತ್ತು. ನೀರು ಬಿಸಿ ಮಾಡೋ ಕೆಟಲ್ ಇತ್ತು, 399ಗಿತ್ತು. ಇದಿತ್ತು. ಮತ್ತು ಇದಕ್ಕಿಂತ ಸ್ವಲ್ಪ ಚಿಕ್ಕದು 2000ಗಿತ್ತು. ಇದಕ್ಕಿಂತ ಚಿಕ್ಕದು 1000ಗಿತ್ತು. ಸೊ ಈ ಥರ ನಾವು ಅಷ್ಟರಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೊಳ್ಬೋದು. ನಮ್ಮ ಬಿಲ್ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ಸಾಮಾನಿಗೆ 10,000 ರೂಪಾಯಿ ಆಗಿದೆ. ಅವರು ಬಿಲ್ ನೋಡಿಬಿಟ್ಟು ನಿಮಗೆ ಆಫರ್ ಇದೆ, ಏನಾದರೂ ತೊಗೊಳ್ಳಿ, ಚೂಸ್ ಮಾಡಿ ಯಾವುದಾದ್ರೂ ಅಂದರು. ನಾವು ಕೆಟಲ್ ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಐರನ್ ಬಾಕ್ಸ್ ಆಲ್ರೆಡಿ ಇದೆ. ಆಮೇಲೆ ಚಿಕ್ಕದು ಇತ್ತು, 1000 ರೂಪಾಯಿದು ಟ್ರಾಲಿ ಬ್ಯಾಗ್ ಇತ್ತು, ಕ್ಯಾಬಿನ್ ಬ್ಯಾಗ್ ಇತ್ತು. ಅದೆಲ್ಲ ತುಂಬಾ ಚಿಕ್ಕದಾಗತ್ತೆ, ಬೇಡ ನಮಗೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡ್ವಿ. ಸೊ ಇದು ನಾವು ಈಗ ಸದ್ಯಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅಲ್ಲ, ಆಫರಲ್ಲಿ ಸಿಕ್ತು. ನಮ್ಮದು ಆಲ್ರೆಡಿ 2-3 ಏನೋ ಇದೆ, ಅದರಲ್ಲಿ ಒಂದು ಸ್ವಲ್ಪ ಡೌಟ್ಫುಲ್ಲು. ಅದಕ್ಕೆ ಇದು ಕಡಿಮೆಗೆ ಸಿಕ್ತಲ್ಲ, ಇರಲಿ ಯಾವುದಕ್ಕೆ ಮುಂದೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ತೊಗೊಂಡಿದ್ದು. ನೋಡಿ ಮೆಟ್ರೋ ಅಲ್ಲಿ ಈಗ ಈ ತಿಂಗಳು ಫುಲ್ ಇರುತ್ತಂತೆ, ಜುಲೈ ಎಂಡ್ ತನಕನೂ ಇರುತ್ತೆ ಅಂದರು. ಬಟ್ ಸ್ಟಾಕ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇರ್ಬೋದೇನೋ. ಮಿನಿಮಮ್ ಮೆಟ್ರೋಲಿ 1000 ರೂಪಾಯಿದು ಶಾಪಿಂಗ್ ಮಾಡಬೇಕು. ಆದರೆ ಈ ಸರಿ ಈ ಆಫರ್ ಬೇಕು ಅಂದರೆ ಮಿನಿಮಮ್ 2000 ರೂಪಾಯಿದು ಶಾಪಿಂಗ್ ಮಾಡಬೇಕು. ಆಗ ನಿಮಗೆ ಈ ಥರ ಆಫರ್ಗಳಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ದೊಡ್ಡದಿದೆ, 30 kg ತನಕನೂ ಹಿಡಿಯುತ್ತೆ ಅಂದರು. ಇದು ಎಷ್ಟು ಇಂಚಸ್ದು ಇಲ್ಲಿ ಬರೆದಿದೆ ತೋರಿಸ್ತೀನಿ. ಎಕ್ಸ್ಟರ್ನಲ್ಲು ಲೆಂತ್ ವೈಸು 53 ಸೆಂಟಿಮೀಟರ್ ಇದೆಯಂತೆ, ವಿಡ್ತ್ 31 ಸೆಂಟಿಮೀಟರ್ ಇದೆಯಂತೆ, ಆ್ಯಂಡ್ ಹೈಟ್ 76 ಸೆಂಟಿಮೀಟರ್ ಇದೆಯಂತೆ. ಸೊ ಇದರಲ್ಲಿ 7 ಇಯರ್ ವಾರಂಟಿ ಇದೆ. ಈಗ ನಾವು ಇದು ವೀಲ್ ಏನಾದರೂ ಕಟ್ಟಾಯಿತು ಅಂದ್ಕೊಳ್ಳಿ, ನಮ್ಮದು ಆಲ್ರೆಡಿ ಒಂದು ಇದೆಯಲ್ಲ, ಈ ಸರಿ ಬಾಂಬೆಯಿಂದ ಬರಬೇಕಾದ್ರೆ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಅದು ಕಟ್ಟಾಗ್ಬಿಟ್ಟಿದೆ. ವೆಯ್ಟ್ ಜಾಸ್ತಿ ಆಗಿನ ಅಥವಾ ಅವರು ಕಾರ್ ಮೇಲೆ ಹಾಕ್ತಿದ್ರಲ್ವಾ
ಲಗೇಜ್. ಅವಾಗೇನಾದರೂ ಸಿಗಾಕೊಂಡು ಮುರಿದೋಗಿದೆಯೋ ಏನೋ ಗೊತ್ತಿಲ್ಲ. ಸೊ ಅದು ವೀಲ್ ಮುರಿದೋಗಿದೆ. ಇದು ಈ ಬಾಡಿ ಕೂಡ ಬೆಂಡ್ ಮಾಡಿ ತೋರಿಸಿದ್ರು, ಏನು ಡ್ಯಾಮೇಜ್ ಆಗೋದಿಲ್ಲ, ವೀಲ್ ಹೋದರೂ ಕೂಡ ನಾವು ಫ್ರೀಯಾಗಿ ಹಾಕ್ಕೊಡ್ತೀವಿ. ಇದೇನಾದರೂ ಮುರಿದೋದ್ರೂ ಕೂಡ 7 years ತನಕ ನಾವು ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ 7 years ವಾರಂಟಿ ಇದೆಯಲ್ಲ ಅಂದ್ಬಿಟ್ಟು. ಆ್ಯಂಡ್ ಅರಿಸ್ಟೋಕ್ರಾಟ್ ಈಸ್ ಅ ವೆರಿ ಗುಡ್ ಬ್ರ್ಯಾಂಡ್, ಅದಕ್ಕೆ ಕೂಡ ನಾವು ತೊಗೊಂಡ್ವಿ. ಸೊ ಇಷ್ಟು ನಾವು ಹೋಗಿದ್ದು ಮನೆ ಸಾಮಾನು ತೊಗೊಳೋದಕ್ಕೆ ಅಂದ್ಬಿಟ್ಟು. ನಾವು ಮೆಟ್ರೋಗೆ ಹೋಗಿ ತುಂಬಾ ತಿಂಗಳುಗಳಾಗಿತ್ತು. ನಾವು ವೋಚರ್ ಮಾಡಿಸ್ತಿದ್ವಿ ಅಲ್ವಾ, ಅದು ತಿಂಗಳಿಗೊಂದ್ಸರಿ ಹೋಗಲೇಬೇಕಿತ್ತು. ಈಗ ಆಲ್ಮೋಸ್ಟ್ ಅದೇ ಪ್ರೈಸ್ಗೆ ನಮ್ಮ ಮನೆ ಕಡೆನೂ ಸಿಗತ್ತೆ. ಅದಕ್ಕೆ ರಾಜೇಶ್ ಅದಕ್ಕೆ ಅಂತ ಹೋಗಬೇಕಾ ಅಲ್ಲಿ ಅಂತ ಕೇಳ್ತಾ ಇದ್ರು. ಸರಿ ಬೇಡ ಬಿಡಿ, ನಮಗೆ ಕೆಲವೊಂದು ಥಿಂಗ್ಸ್ ಮಾತ್ರ ನಮಗೆ ಮೆಟ್ರೋಲ್ಲೇ ಬೇಕಾಗುತ್ತೆ. ಅದಕ್ಕೆ ನಾವು 3 ತಿಂಗಳಿಗೊಂದ್ಸರಿ ಹೋಗೋಣ. ತುಂಬ ದಿನ ಆಯಿತು ನಾನು ಬಂದಿರಲಿಲ್ಲ. ಸರಿ ನಾನು ಬರ್ತೀನಿ, ಸ್ವಲ್ಪ ಜಾಸ್ತಿನೇ ಸಾಮಾನು ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದು. ಸೊ ನಾನು ಈಗ 1 ತಿಂಗಳಿಗೆ ಎಷ್ಟು ಸಾಮಾನು ಬೇಕು ಅಂತ ಹೋಗ್ತಿದ್ನೋ, ಈಗ 2 ತಿಂಗಳಿಗೆ 3 ತಿಂಗಳಿಗೆ ಆಗುವಷ್ಟು ಒಟ್ಟಿಗೆ ತಂದುಬಿಟ್ಟಿದ್ದೀನಿ. ಸೊ ಅದಕ್ಕೆ ಅದು 10,000 rupees ತನಕ ಆಗಿರೋದು. ಲೈಕ್ ಆಯಿಲ್ಗೆ ಬರೀ ಆಯಿಲೇನೆ 2,500 ಆಗಿದೆ. ಮತ್ತು ತುಪ್ಪ ತೊಗೊಂಡ್ರೆ ಅದು 1 kg ಆ್ಯಡ್ ಮಾಡಿದ್ರು ಮತ್ತೆ 600. ಸೊ 3,000 ರೂಪಾಯಿ ಆ ಎಣ್ಣೆಗೆ ಆಗೋಯ್ತು. ಅದು ಬಿಟ್ಟು ಟಾಯ್ಲೆಟರಿ ಐಟಮ್ಸು ಅದು ಇದು, ಈಗ ಹಾರ್ಲಿಕ್ಸು, ಕಾಫಿ ಪುಡಿ, ಟೀ ಪುಡಿ ಅದೆಲ್ಲನೂ ಈಗ ಜಾಸ್ತಿ ಕಾಸ್ಟ್ಲಿ ಆಗಿಬಿಟ್ಟಿದೆ. 1 ತಿಂಗಳಿಗೆ ತೊಗೊಳೋದು 3 ತಿಂಗಳಿಗೆ ಆಗುವಷ್ಟು ತೊಗೊಂಡಿರೋದ್ರಿಂದ ಇಷ್ಟು ಬಿಲ್ ಆಯಿತು. ಸೊ ಲಾಸ್ಟಲ್ಲಿ ಇದು ಆಫರ್ ಇದೆ ಅಂದಾಗ ಇದು ಕೂಡ ಎಕ್ಸ್ಟ್ರಾ ಅನ್ಎಕ್ಸ್ಪೆಕ್ಟೆಡ್. ಸೊ ನಿಮಗೆ ಅನ್ಸ್ಬೋದು ಅದಕ್ಕೆ ಎಣ್ಣೆಗೆ ಯಾಕೆ ಅಷ್ಟೊಂದಾಯಿತು ಅಂತ ಹೇಳ್ಬಿಟ್ಟು. ನಾವು ದೀಪದ ಎಣ್ಣೆನೂ 4 ಲೀಟ್ರ್ ತಂದಿದ್ದೀನಿ, ಅಡುಗೆ ಎಣ್ಣೆ 6 ಲೀಟ್ರ್ ತಂದಿದ್ದೀನಿ. ಆಮೇಲೆ ಅದ್ರ ಜೊತೆ ಇದು ಆಲಿವ್ ಆಯಿಲು. 1 ಲೀಟ್ರಿಗೆ 1,400 ಏನೋ 1,200 ಏನೋ ಇದೆ. ಕೊಬ್ಬರಿ ಎಣ್ಣೆ ತಂದಿದ್ದೀನಿ, ಅದು 200 per ಲೀಟರ್ಗೆ. ಸೊ ಈ ಥರ ಅದು ಎಣ್ಣೆದು ಜಾಸ್ತಿ ಆಗಿದೆ. ಮತ್ತು ಮೆಟ್ರೋಗೆ ಎಲ್ಲರೂ ಹೋಗಿ ಶಾಪ್ ಮಾಡೋಕ್ಕಾಗೋದಿಲ್ಲ. ಅವರೊಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡ್ ಇದ್ದರೆ ಮಾತ್ರನೇ ಶಾಪಿಂಗ್ ಮಾಡೋಕ್ಕಾಗೋದು. ಮೊದಲೆಲ್ಲ GST ರಿಜಿಸ್ಟ್ರೇಷನ್ ಇರೋರಿಗೆ ಮಾತ್ರನೇ ಕಾರ್ಡ್ ಕೊಡ್ತಾ ಇದ್ದಿದ್ದು. ಬಟ್ ಈಗ ಏನಾದರೂ ಚೇಂಜಸ್ ಮಾಡಿರಬೇಕು. ನೀವು ಒಂದ್ಸರಿ ಅಲ್ಲಿ ಹೋಗಿ ಕೇಳಿ ನೋಡಿ ಏನು ಈಗ ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಗಿದೆ ಅಂದ್ಬಿಟ್ಟು. ಇಲ್ಲ ವಾಟ್ ಡು ಯು ಥಿಂಕ್? ಹೌದು, ನಿನಗೂ ಹಂಗೆ ಅನ್ನಿಸ್ತಾ? ನೋ, ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್. ಅದು ಆಫರಲ್ಲಿತ್ತು, ಅದಕ್ಕೆ ತಂದ್ವಿ. ಡಿಸ್ಕೌಂಟ್ ಇತ್ತಲ್ಲ. ಅದು ನಮ್ಮದು ಒಂದು ಬ್ಲ್ಯಾಕ್ ಕಲರ್ದು ಓಲ್ಡ್ ಅಲ್ವಾ, ಅದಕ್ಕೆ ಇರಲಿ ಅಂತ. ಸೇಫರ್ ಸೈಡ್. ಹಾಂ, ಪಿಂಕ್ ಕಲರ್ದು ಇರಲಿಲ್ಲ ಆಬ್ವಿಯಸ್ಲಿ. ಚಿಕ್ಕದೇನು ದೊಡ್ಡದೇ ಇರ್ತಿದ್ರು ನಿನಗೆ ಕೊಡ್ತಿದ್ದೆ. ಇನ್ನೂ ಒಂದು ಸರ್ಪ್ರೈಸ್ ಇದೆ ನಿನಗೆ. ಅಲ್ಲಿ ಫ್ರಿಡ್ಜ್ ಮೇಲೆ ನೋಡು. ಸೊ ಆ್ಯಸ್ ಪ್ರಾಮಿಸ್ಡ್ ಡ್ಯಾಡ ಅಲ್ಲೇ ತಗೊಂಡಿದೆ ನಿನಗೆ ಅಂತ. ಇವತ್ತು ಅಡುಗೆಗೆ ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಉಪ್ಪೆಸರು ಮಾಡೋಣ ಅಂದ್ಕೊಂಡೆ ಮುಂಚೆ. ಆಮೇಲೆ ಇದಕ್ಕೆ ಮಸಾಲೆ ಎಲ್ಲ, ಕೊಬ್ಬರಿ ಎಲ್ಲ ರುಬ್ಬಿ ಹಾಕ್ಬಿಟ್ಟು ಇದನ್ನು ಕಡಿಲೆಲ್ಲ ಕಡನ್ ಅಂತ ಹೇಳ್ತೀವಿ. ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಮರಾಠಿಯಲ್ಲಿ ಮಾತ್ರ ಕಡಿಲೆಲ್ ಕಡನ್ ಅಂದರೆ ನಾವು ಉಪ್ಪೆಸರಿಗೆ ಹೇಳೋದು. ಕಡಿಲೆಲ್ಲ ಅಂದರೆ ಅದಕ್ಕೆ ಮಸಾಲೆ ಹಾಕಿ ಕುದಿಸಿರೋ ಅಂಥ ಸಾರು. ಸೊ ಅದನ್ನು ಮಾಡೋಣ ಅಂತ ಈಗ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಪಕ್ಕ ನಾನು ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಇದು ಇಷ್ಟೇ ಸಿಂಪಲ್ಲು. ಈರುಳ್ಳಿ 1 ಮೀಡಿಯಮ್ ಸೈಜ್ದಾದರೆ, ತೆಂಗಿನ ತುರಿ ಇದು ಜಾಸ್ತಿ ಹುರ್ಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಂದ ತಕ್ಷಣನೇ ಇಳಿಸ್ಬಿಡ್ಬೇಕು. ಇದಕ್ಕೆ ನಾನು ಜಿಂಜರ್ ಹಾಕೋದಿಲ್ಲ, ಬರೀ ಗಾರ್ಲಿಕ್ ಮಾತ್ರನೇ. ಇದನ್ನೀಗ 1 ಟೊಮ್ಯಾಟೊ ಹಾಕಿ ರುಬ್ಕೊಳ್ತೀನಿ. ಬೇಳೆ ನೋಡಿ ಕಟ್ಟು ಬಿಟ್ಟಿದೆ. ಈ ಥರ ಆದರೆ ಸಾಕು. ಹೀರೆಕಾಯಿ ಹಾಕ್ಬಿಟ್ಟು ಬೇಯಿಸ್ತೀವಲ್ವ, ಆವಾಗ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲ ಅಂದರೆ ಫುಲ್ ನೀರಲ್ಲೇ ಇಳಿದ್ಬಿಟ್ಟಿರುತ್ತೆ ಬೇಳೆ ಎಲ್ಲ. ಸೊ ಇದನ್ನು ಹಾಕ್ಬಿಟ್ಟು ಈಗ ಉಪ್ಪು ಹಾಕ್ಬಿಟ್ಟು ಬೇಯೋ ತನಕ ಬೇಯಿಸ್ಕೊಳ್ತೀನಿ. ಬೆಂದಾಗಿದೆ, ಈಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯನ ಸಪ್ರೇಟ್ ಒಗ್ಗರಣೆ ಕೊಡ್ತೀನಿ. ಹಾಗೆ ಈ ಉಪ್ಪೆಸರಿಗೆ ಮಸಾಲೆ ಹಾಕ್ಬಿಟ್ಟು ಕುದಿಸ್ತೀನಿ.
ಈಗ ಉಪ್ಪೆಸರು ಏನು ಕಟ್ಟು ತೆಗೆದುಕೊಂಡಿದ್ದೀನೋ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಎರಡೂ ಹಾಕಿ ಒಂದು 5 ನಿಮಿಷ ಕುದಿ ಬರಬೇಕದು. ಕುದಿ ಬಂದ ಮೇಲೆ ನಾನು ಏನು ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ನೋ ಅದಕ್ಕೆ ಟೊಮ್ಯಾಟೊ ಮತ್ತು 1 ಸ್ಪೂನ್ ಜೀರಿಗೆ ಕೂಡ ಹಾಕಿ ರುಬ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತೀನಿ. ಅದು ಕುದಿ ಬಂತು ನೋಡ್ಬೋದು. ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕಲ್ಲ, ಅದು ಕೂಡ ಕಟ್ಟೆಲ್ಲನೂ ಫುಲ್ ನೀಟಾಗಿ ಇಳಿದಿದೆ. ಸೊ ಪಕ್ಕನೇ ಈಗ ಎರಡೂ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ. ಎಣ್ಣೆ ಅಂತೂ ಸ್ನೇಹಿತರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಬಳಸಿರ್ತೀನಿ. ಇಲ್ಲಿ ರುಬ್ಕೊಂಡಿರೋ ಮಸಾಲೆ ಸೇರಿಸಿ ಈಗ ಕುದಿ ಬರಿಸ್ಕೊಳ್ತೀನಿ. ಮೊದಲೇ ಉಪ್ಪು ಹಾಕಿದ್ದೀವಿ ಕಟ್ಟಿಗೆ, ಆದರೆ ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಳ್ಬೋದು. ಸೊ ಇದು ಹುಣಸೆಹಣ್ಣು ಹುಳಿ. ಈ ಕಡೆ ಪಲ್ಯದ ಒಗ್ಗರಣೆಗೆ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ಎಲ್ಲ ಏನು ಹಾಕೋದಿಲ್ಲ. ನೋಡಿ ಇದು ಕುದಿ ಬಂತು, ಅದು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಯಿತು. ಈಗ ಪಲ್ಯನ ಸೇರಿಸ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಳಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಸಾರು ಮೇಲೆ ಏನು ನೊರೆ ಕಾಣ್ತಿದೆ ಅಲ್ವಾ, ನೊರೆ ಇಳಿಬೇಕು. ನೊರೆ ಕಡಿಮೆ ಆಗೋ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈಗ ಸಾನು ಬಂದಮೇಲೆ ಇಬ್ಬರು ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸಾಸಿವೆ ನೋಡ್ಬೋದು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. 2 ದಿನದಿಂದ ಸಾಸಿವೆ ಖಾಲಿ ಆಗಿಬಿಟ್ಟಿತ್ತು, ಹಾಕೇ ಇರಲಿಲ್ಲ. ಇವತ್ತು ಜೋಶಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನಿನ್ನೆ ಗುರುಪೂರ್ಣಿಮಾ ಇತ್ತು, ಸಾಯಿಬಾಬನ್ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಖುಷಿ ಆಯಿತು ಅವ್ರು ಮಾತಾಡಿಸಿದ್ದು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿ ತನಕ ನೀವಿನ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.